ಅಮೆರಿಕಕ್ಕೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಮಧು ಬಂಗಾರಪ್ಪ ಅವರು ಇರ್ತಕ್ಕಂಥದ್ದು. ಸರ್, ಶಿವಣ್ಣ ಅವರ ಒಂದು ಆರೋಗ್ಯ ಪರಿಸ್ಥಿತಿ ಹೇಗಿದೆ? ಎಷ್ಟು ದಿನ ಟ್ರೀಟ್ಮೆಂಟ್ಗೆ ಅಂತ ಹೋಗ್ತಿದ್ದಾರೆ ಸರ್? ಎಲ್ಲ ವಿಚಾರ ನಿನ್ನೆ ಹೇಳಿದ್ದಾರೆ. ನಾನು ಅದಕ್ಕೆ ಹೆಚ್ಚು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಫರ್ದರ್ ಟ್ರೀಟ್ಮೆಂಟಿಗೆ ಅಲ್ಲಿ ಹೋಗ್ತಾ ಇದ್ದಾರೆ ಮಯಾಮಿಯಲ್ಲಿ. ಏನು ಬೆಸ್ಟ್ ಡಾಕ್ಟರ್, ವರ್ಲ್ಡಲ್ಲೇ ಬೆಸ್ಟ್ ಡಾಕ್ಟರ್ ಯಾರಿದ್ದಾರೆ ಅವರು ಆ ಚಿಕಿತ್ಸೆಯನ್ನು ಮಾಡೋದ್ರಿಂದ ಎಲ್ಲ ಚೆನ್ನಾಗಾಗುತ್ತೆ, ಏನು ತೊಂದರೆ ಇಲ್ಲ, ಗಾಬರಿ ಬೇಡ. ಅವ್ರು ಹೇಳ್ದಂಗೆ ಎಲ್ಲರ ಆಶೀರ್ವಾದ, ಅವ್ರ ತಂದೆ ತಾಯಿಯವರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ಅವ್ರ ಮೇಲೆ ಇರುತ್ತೆ. ಚೆನ್ನಾಗಾಗ್ತಾರೆ, ಏನು ತೊಂದರೆ ಇಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಎಲ್ಲ ಕೂಡ ಇದನ್ನೇ ಕೇಳ್ಕೊತಾ ಇದ್ದಾರೆ ಸರ್, ಆದಷ್ಟು ಬೇಗ ಶಿವಣ್ಣ ಅವರು ಕರ್ನಾಟಕಕ್ಕೆ ವಾಪಸ್ ಬರಬೇಕು, ಬಹಳಷ್ಟು ಮೂವಿಗಳನ್ನ ಮಾಡಬೇಕು ಅನ್ನೋದು. ಅದೆಲ್ಲ ಪ್ರೋಸೆಸ್ ಆದ್ಮೇಲೆ ತಾನೇ ಆಗೋದು, ಆಗುತ್ತೆ, ಏನು ಪರವಾಗಿಲ್ಲ. ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ನಾನು ಹೇಳೋದು ತಪ್ಪಾಗ್ತದೆ. ಅವ್ರ ಅಭಿಮಾನಿಗಳಿಗೆ ಹೇಳಿದ್ದಾರೆ, ಧೈರ್ಯವಾಗಿರಿ, ಎಲ್ಲ ಚೆನ್ನಾಗಾಗುತ್ತೆ ಅಂತ. ಚೆನ್ನಾಗಾಗುತ್ತೆ. ಯಾವಾಗ ವಾಪಸ್ ಆಗ್ತಾರೆ? 24ನೇ ತಾರೀಕು ಆಪರೇಷನ್ ಇರೋದು ಮಯಾಮಿಯಲ್ಲಿ. ನಾನು ನಾಡಿದ್ದು ಹೋಗ್ತಾ ಇದ್ದೀನಿ. 24 ಆಪರೇಷನ್ ಅಂದರೆ ಮುಂದಿನ ತಿಂಗಳು 25ಕ್ಕೆ ಹೋಪ್ಫುಲಿ ವಾಪಸ್ ಬಂದ್ಬಿಡ್ತಾರೆ. ಅದಾದ್ಮೇಲೆ ಕೂಡ ರೆಸ್ಟ್ ತಗೋಬೇಕಾಗತ್ತೆ. ಬಟ್ ನೋಡ್ಬೇಕಾದ ಅವ್ರಿಗೆ ಬಿಟ್ಟಿದ್ದು. ಬಟ್ ಚೆನ್ನಾಗಿ ಬರ್ತಾರೆ. ಮತ್ತು ಅವ್ರದ್ದೆಲ್ಲ ರೆಗ್ಯುಲರ್ ಆಕ್ಟಿವಿಟೀಸ್ ಮತ್ತೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಪ್ರಮುಖವಾಗಿ ನಿನ್ನೆ ಸುದೀಪ್ ಅವರು ಕೂಡ ಹೋಗಿ ಭೇಟಿ ಮಾಡಿದ್ರು, ನೀವು ಕೂಡ ಜೊತೆಲಿದ್ರಿ? ಇಲ್ಲ, ನಾನು ನಿನ್ನೆ ಒಂದು ದಿವಸ ಲೀವ್ ತಗೊಂಡೆ ವಿಧಾನಸಭೆಯಲ್ಲಿ, ಯಾಕೆಂದ್ರೆ ಅವ್ರು ಹೊರಟರು ಅಂತ. ನಾನು ಅವ್ರ ಜೊತೆಗೆ ಹೋಗೋಕ್ಕಾಗಲಿಲ್ಲ, ಯಾಕೆಂದ್ರೆ ಸೆಷನ್ಸ್ ಇರೋದ್ರಿಂದ. ಇದಾದ್ಮೇಲೆ ನಾನು ಹೋಗ್ತಾ ಇದ್ದೀನಿ. ಸೊ ಅವಾಗ ಅವರು ಸುದೀಪ್ ಅವರು ಕೂಡ ಬಂದಿದ್ರು. ಎಲ್ಲರೂ ಬಂದಂಗೆ, ಎಲ್ಲರೂ ಅಭಿಮಾನಿಗಳು ಬಂದಂಗೆ. ಅವ್ರಿಗೂ ಪಾಪ ಸುದೀಪ್ ಅವರು ತುಂಬ ಆತ್ಮೀಯರು, ಗೀತಕ್ಕಂಗೆ ಮತ್ತು ಶಿವಣ್ಣ ಅವರಿಗೆ, ನಮ್ಮ ಫ್ಯಾಮಿಲಿಗೆಲ್ಲ ಆತ್ಮೀಯರು ಇರೋದ್ರಿಂದ ಅವ್ರು ಹೋಗಿದ್ರು. ಆ ಸಮಯದಲ್ಲಿ ಅವರು ಕೂಡ ಬಂದರು. ಶಿವಣ್ಣ ಜೊತೆ ಯಾರ್ಯಾರು ಸರ್ ಹೋಗಿದ್ದಾರೆ? ಇಲ್ಲ, ಗೀತಕ್ಕ, ಶಿವಣ್ಣ, ನಿವೇದಿತ, 3 ಜನ. ಬಟ್ ಅಲ್ಲಿ ಎಲ್ಲ ತುಂಬ ಜನರು ನಮ್ಮ ಫ್ರೆಂಡ್ಸ್ ಎಲ್ಲ ಮುಂಚೆನೆ ಹೋಗಿದ್ದಾರೆ. ಅವರೆಲ್ಲ ಅವ್ರಿಗೆ ಕಾಯ್ತಾ ಇದ್ದಾರೆ. ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಡಾಕ್ಟರ್ಸು ಅವ್ರನ್ನ ಟ್ರೀಟ್ ಮಾಡ್ತಾರೆ. ದೇವರು ಡಾಕ್ಟ್ರು ಒಂದೇ ನಮಗೆ, ಶಿವಣ್ಣ ಅವ್ರಿಗೂ ಅಷ್ಟೇ. ಸೊ ಒಳ್ಳೆ ಹ್ಯಾಂಡಲ್ ಇದ್ದಾರೆ. ಅಭಿಮಾನಿಗಳಿಗೆ ಏನಾದರೂ ಏನಿಲ್ಲ, ಶಿವಣ್ಣ ಅವರೇ ಹೇಳಿದ್ದಾರೆ. ನಾನು ಹೆಂಗೆ ಹೇಳಕ್ಕಾಗುತ್ತೆ? ನಾನೇ ಶಿವಣ್ಣವ್ರ ಅಭಿಮಾನಿ. ಅವರೇ ಹೇಳ್ಬಿಟ್ಟಿದ್ದಾರೆ ಆತಂಕ ಬೇಡ ಅಂತೇಳಿ. ನಾನು ಅದು ಹೇಳ್ಬಾರ್ದು, ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ಶಿವಣ್ಣವರೇ ಅವ್ರಿಗೆ ಹೇಳಿದ್ದಾರೆ. ಶಿವಣ್ಣವ್ರು ಏನು ಹೇಳಿದ್ದಾರೆ ಆ ರೀತಿ ಅವ್ರು ಧೈರ್ಯವಾಗಿರ್ರಿ, ಅವರು ವಾಪಸ್ ಬರ್ತಾರೆ, ಚೆನ್ನಾಗಿ ಬರ್ತಾರೆ. ಇದು ಮಧು ಬಂಗಾರಪ್ಪ ಅವರ ಮಾತು. ಶಿವಣ್ಣ ಅವರು ಆದಷ್ಟು ಬೇಗ ಚಿಕಿತ್ಸೆ ಪಡೆದುಕೊಂಡು ವಾಪಸ್ ಆಗ್ತಾರೆ, ಅಭಿಮಾನಿಗಳು ಆತಂಕ ಪಡೋದು ಬೇಡ ಅನ್ನೋದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.